ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವಿದ್ದೀವಿ ಬೆಣ್ಣೆನಗರಿ ದಾವಣಗೆರೆಯಲ್ಲಿ. ಹಾಗೂ ನಮ್ಮ ಜೊತೆ ಇದೆ ದ ಆಲ್ ನ್ಯೂ ರಾಯಲ್ ಎನ್ಫೀಲ್ಡ್ ಗೊರಿಲ್ಲಾ 450. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ವೆಹಿಕಲ್ನ ಪ್ರೊವೈಡ್ ಮಾಡಿದಂಥ ದಾವಣಗೆರೆಯ ಜೀಲು ಮೋಟಾರ್ಸ್, ಇವರು ರಾಯಲ್ ಎನ್ಫೀಲ್ಡ್ನ ಅಥರೈಸ್ಡ್ ಡೀಲರ್ಸ್ ಆಗಿರ್ತಾರೆ. ಇವರಿಗೆ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಬನ್ನಿ ಇನ್ನೇನು ತಡ ಮಾಡೋಣ, ವಿಡಿಯೋನ ಬೇಗ ಶುರು ಮಾಡ್ಕೊಂಬಿಡೋಣ. ಈ ವೆಹಿಕಲ್ನ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಏನಾದ್ರು ಇಂಪ್ರೂವೈಸೇಷನ್ಸ್ ಇತ್ತು ಅಂದರೆ ನಮಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೀವು ಈ ವೆಹಿಕಲ್ನ ಲುಕ್ ನೋಡ್ತಾ ಇರ್ಬೋದು, ಎಷ್ಟು ರಗಡ ಕಾಣಿಸ್ತಾ ಇದೆ ಅಂದರೆ ಸಖತ್ ಬಲ್ಕಿಯಾಗಿ ಸೂಪರಾಗಿ ಕಾಣಿಸ್ತಾ ಇದೆ. ಒಂಥರ ಡುಕಾಟಿ ಸ್ಕ್ರಾಂಬ್ಲರ್ ಅನ್ನೋ ಥರ ಫೀಲ್ ಆಗ್ತಾ ಇದೆ. ನಿಜವಾಗ್ಲೂ ಅವರು ರಾಯಲ್ ಎನ್ಫೀಲ್ಡ್ ಹೇಟರ್ಸ್ಗೆಲ್ಲ ಒಂದೇ ಸತಿಗೆ ಬಾಯಿ ಮುಚ್ಚುವಂಥ ವೆಹಿಕಲ್ಗಳನ್ನ ಬಿಡ್ತಾ ಇದ್ದಾರೆ ರಾಯಲ್ ಎನ್ಫೀಲ್ಡ್ ಅವರು. ಹಿಮಾಲಯನ್ 450 ಸಕ್ಸಸ್ಫುಲ್ ಆದ ನಂತರ ಇವಾಗ ಇದನ್ನು ಬಿಟ್ಟಿದ್ದಾರೆ, ಗೊರಿಲ್ಲಾ 450. ಸಖತ್ ರಗಡ್ ಆಗಿದೆ. ಇದು ಟಾಪ್ ಎಂಡ್ ಮಾಡೆಲ್ ಆಗಿರುತ್ತೆ. ಹಾಗೂ ಇನ್ನ ನಮ್ಗೆ ಮೇನ್ ಆಗಿ ಫ್ರಂಟ್ ಲುಕ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ನಮ್ಗೆ ಕಂಪ್ಲೀಟ್ LED ಸೆಟಪ್ ಕೊಟ್ಟಿದ್ದಾರೆ ಹೆಡ್ಲೈಟ್ ಅಲ್ಲಿ. ಸೊ ಫಾರ್ ದ ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಅವರು ಕಂಪ್ಲೀಟ್ LED ಸೆಟಪ್ ನ ಪ್ರೊವೈಡ್ ಮಾಡಿದ್ದಾರೆ. ಹಿಮಾಲಯನ್ 450 ಅಲ್ಲಿ ಇತ್ತು, ಇವಾಗ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಇಲ್ಲೆಲ್ಲ ನಮ್ಗೆ ಇಂಡಿಕೇಟರ್ಸ್, ಇದನ್ನು ಕೂಡ LED ಇಂಡಿಕೇಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ವೆಲ್ ಡನ್. ನಮ್ಗೆ ಫ್ರಂಟ್ ಅಲ್ಲಿ ಈ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಏನಿದೆ, ಹಿಮಾಲಯನ್ 450 ನಲ್ಲಿ ಅಪ್ಸೈಡ್ ಡೌನ್, ಬಟ್ ಇದರಲ್ಲಿ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ. ಇದರ ಕಲರ್ ಬಗ್ಗೆ ಮಾತಾಡಿದರೆ, ಇದು ಗೋಲ್ಡ್ ಟಿಪ್ ಕಲರ್ ಅಂತ ಕರೀತಾರೆ. ಇಲ್ಲಿ ಸ್ವಲ್ಪ ಗೋಲ್ಡ್ ಮತ್ತೆ ರೆಡ್ ಮಿಕ್ಸ್ಡ್ ಆಗಿದೆ. ಹಾಗೂ ನಮ್ಗೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಲೋಗೋವನ್ನ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಬ್ಲಾಕ್ ಅಲ್ಲಿ ಎಂಬೋಸ್ಡ್ ಆಗಿರುವಂತ ಲೋಗೋ ಕೊಟ್ಟಿದ್ದಾರೆ. ಪೇಂಟ್ ಕ್ವಾಲಿಟಿ ಆಗಿರ್ಬೋದು ಕೂಡ ಖಡಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಗೊರಿಲ್ಲಾ 450 ಅನ್ನೋ ಒಂದು ಲೋಗೋ ಸಿಗುತ್ತೆ, ಇದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಏನ್ ಸ್ಟಿಕರಿಂಗ್ ಕೊಟ್ಟಿದ್ದಾರೆ, ಇದೆಲ್ಲ 3D ಎಂಬೋಸ್ಡ್ ಏನಿಲ್ಲ. ಈ ಗೊರಿಲ್ಲಾ 450 ನಲ್ಲಿ ನಮ್ಗೆ 5 ಕಲರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಅದು ಯಾವ್ಯಾವ್ದು ಅನ್ನೋದನ್ನ ನಿಮ್ಗೆ ಡಿಸ್ಪ್ಲೇ ಮಾಡಿದೀವಿ, ನೀವು ನೋಡ್ಕೊಬಹುದು. ಎಲ್ಲಾ ಕಲರ್ಸ್ ಕೂಡ ಸಖತ್ತಾಗಿದ್ದಾವೆ. ಒಂದಕ್ಕಿಂತ ಒಂದು ಟಾಪ್ ನಚ್ ಕ್ವಾಲಿಟಿ ಇದೆ. ಯೂತ್ಸ್ ಗೆ ಹೇಳ್ ಮಾಡಿಸಿದಂತ ವೆಹಿಕಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಹಾರ್ಟ್ ಆಫ್ ದ ಬೈಕ್ ಇದರ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 450cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೂ ಇದರಲ್ಲಿ 40 Nm ಟಾರ್ಕ್ ಹಾಗೂ 40 PS ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಈಸ್ ಸಿಮಿಲರ್ ಟು ಹಿಮಾಲಯನ್ 450. ಬಟ್ ಇದರ ಪರ್ಫಾರ್ಮೆನ್ಸ್ ಹಾಗೂ ಇದರ ಪಿಕಪ್ ಎಲ್ಲಾನು ಕೂಡ ಚೇಂಜಸ್ ಆಗಿದೆ. ಇದಕ್ಕೆ ಕಾರಣ ಇದರ ವೇಟ್ ರೇಷಿಯೋ. ಸೊ ಇದರಲ್ಲಿ ವೇಟ್ ಏನಿದೆ ಅಲ್ಲ, 11 kgs ವೇಟ್ ಕಡಿಮೆ ಆಗಿದೆ. ಅದರಲ್ಲಿ 196 kg ಸಿಗ್ತಾ ಇತ್ತು, ಇದು 185 kg ಇದೆ. ಸೊ ಹಾಗಾಗಿ ಇದರ ಪರ್ಫಾರ್ಮೆನ್ಸ್ ಪಿಕಪ್ ಸ್ವಲ್ಪ ಜಾಸ್ತಿ ಇದೆ. ಸ್ಪೀಡೋಮೀಟರ್ ಆನ್ ಆದಾಗ ಈ ತರ ಕಾಣಿಸ್ತಿದೆ. ಸೊ ಇದು ಕಂಪ್ಲೀಟ್ TFT ಸ್ಕ್ರೀನ್ ಆಗಿರುತ್ತೆ. ಹಾಗಾಗಿ ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತೆ. ಒಂದು ಬೇಸಿಕ್ ವೇರಿಯಂಟ್, ಮಿಡಲ್ ವೇರಿಯಂಟ್ ಹಾಗೂ ಟಾಪ್ ವೇರಿಯಂಟ್. ಇದು ಕಂಪ್ಲೀಟ್ ಟಾಪ್ ವೇರಿಯಂಟ್ ಆಗಿರುತ್ತೆ. ಬೇಸಿಕ್ ವೇರಿಯಂಟ್ ಅಲ್ಲಿ ನಿಮಗೆ ಈ ತರ ಕಂಪ್ಲೀಟ್ TFT ಸ್ಕ್ರೀನ್ ಸಿಗೋದಿಲ್ಲ, ಅನಲಾಗ್ ಬರ್ಬೋದು ಅನ್ಸುತ್ತೆ. ಈ ವೆಹಿಕಲ್ ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ, ಇದು 2,39,000 ಎಕ್ಸ್ ಶೋರೂಮ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೂ 2,54,000 ಇದು ಟಾಪ್ ಮಾಡೆಲ್, ಇದು ಎಕ್ಸ್ ಶೋರೂಮ್ ಪ್ರೈಸ್. ನಿಮಗೆ ಆನ್ ರೋಡ್ ಪ್ರೈಸ್ ನ ನೀವು ನಿಯರೆಸ್ಟ್ ಶೋರೂಮ್ಗೆ ಹೋಗಿ ತಿಳ್ಕೊಬಹುದು, ಅಥವಾ ನೀವು ಆನ್ಲೈನ್ ಅಲ್ಲಿ ನಿಯರೆಸ್ಟ್ ಶೋರೂಮ್ ಅಲ್ಲಿ ಎಷ್ಟು ಪ್ರೈಸ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೊಬಹುದು. ಸೊ ಹ್ಯಾಂಡಲ್ ಬಾರ್ ಅಲ್ಲಿ ನೀವು ನೋಡಬಹುದು, ಇದು ಇಂಡಿಕೇಟರ್, ಹೈ ಬೀಮ್, ಲೋ ಬೀಮ್ ಹಾಗೂ ಇಲ್ಲಿ ಪಾಸಿಂಗ್ ಗೆ ಈ ತರ ಕೊಟ್ಟಿದ್ದಾರೆ. ಇನ್ನ ಡಿಸ್ಪ್ಲೇ ನಲ್ಲಿ ಹೋಮ್ ಬಟನ್ ಡೈರೆಕ್ಟ್ ಆಗಿ ಹೋಗ್ಬೇಕಂದ್ರೆ ಇಲ್ಲಿ ಹೋಮ್ ಬಟನ್ ಆಪ್ಷನ್ ಇದೆ ಇಲ್ಲಿ. ಹಾಗೂ ಈ ಸ್ವಿಚ್ ಏನಕ್ಕಪ್ಪ ಅಂದ್ರೆ, ಡಿಸ್ಪ್ಲೇ ನಲ್ಲಿ ನಮ್ಗೆ ಅಪ್ ಡೌನ್ ಲೆಫ್ಟ್ ರೈಟ್, ಸೊ ಈ ತರ ಮೂವಿಂಗ್ ಗೆ ಇದರಲ್ಲಿ ಬಟನ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ನಮಗೆ ಇಂಜಿನ್ ಕಿಲ್ ಸ್ವಿಚ್ ಸಿಗುತ್ತೆ, ಇಲ್ಲಿ ಹಜಾರ್ಡ್ ಲೈಟ್ ಸ್ವಿಚ್ ಸಿಗುತ್ತೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹಜಾರ್ಡ್ ಲೈಟ್ ಸ್ವಿಚ್ ಸಿಗುತ್ತೆ. ಹಾಗೂ ಇಲ್ಲಿ ನಮಗೆ ಮೋಡ್ಸ್ ಸ್ವಿಚ್ ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಇದರಲ್ಲಿ ಇಂಪ್ರೂವೈಸೇಷನ್ಸ್ ಏನಪ್ಪಾ ಅಂದ್ರೆ, ಈ ಕೀ ಇದೇನಿದೆಯಲ್ಲ, ಈ ಸ್ವಿಚಸ್ ಸ್ವಲ್ಪ ಕ್ವಾಲಿಟಿ ಇಂಪ್ರೂವೈಸ್ ಮಾಡ್ಬೋದಿತ್ತು. ಯಾಕಂದ್ರೆ ಇದು ಸ್ವಲ್ಪ ಬೇಗನೆ ಫೇಡ್ ಆಗ್ಬಿಡುತ್ತೆ, ಬೇಗನೆ ಕ್ವಾಲಿಟಿ ಹಾಳಾಗ್ಬಿಟ್ಟಿರುತ್ತೆ. ಕ್ವಾಲಿಟಿ ಕಡಿಮೆ ಇರೋದ್ರಿಂದ ಬೇಗನೆ ಈ ಸ್ವಿಚಸ್ಗಳು ಹಾಳಾಗ್ಬಿಡುತ್ತೆ. ಇದರಲ್ಲಿ ಎಷ್ಟು ಮೋಡ್ಸ್ ಇದೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸಾರ್ ಇದೆ. ಸ್ಪೀಡೋಮೀಟರ್ ಅಲ್ಲಿ ನೋಡೋದಾದ್ರೆ ನಮಗೆ ಇಲ್ಲಿ RPM, ಇಂಡಿಕೇಟರ್, ಓಡೋಮೀಟರ್ ಹಾಗೂ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಆಗುತ್ತೆ ಎಲ್ಲದನ್ನು ಕೂಡ ಕೊಡ್ತಾರೆ. ಸೊ ನಾರ್ಮಲ್ ಆಗಿ ಎಲ್ಲದರಲ್ಲೂ ಇವಾಗ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೋಡ್ಸ್ಗಳನ್ನ ನೋಡ್ತಾ ಹೋಗೋಣ. ಇದರಲ್ಲಿ ರೈಡ್ ಮೋಡ್ ನೋಡ್ಬೋದು, ಪರ್ಫಾರ್ಮೆನ್ಸ್ ABS ಆನ್ ಇದೆ, ಹಾಗೂ ಇಕೋ ಮೋಡ್ ABS ಆನ್. ಸೊ ಇದರಲ್ಲಿ ನಮ್ಗೆ ABS ಆಫ್ ಮಾಡೋ ಅಂತ ಆಪ್ಷನ್ ಇರೋದಿಲ್ಲ. ಸೊ ಫ್ಯೂಯಲ್ ರೇಂಜ್ ಇನ್ನ ಇದರಲ್ಲಿ ಇರೋಂಥ ಫ್ಯೂಯಲ್ ಅಲ್ಲಿ 99 ಕಿಲೋಮೀಟರ್ಸ್ ಹೋಗ್ಬೋದು ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಫ್ರಂಟ್ ಅಲ್ಲಿ ನೋಡೋದಾದ್ರೆ, ಹಿಮಾಲಯನ್ 450 ನಲ್ಲಿ USD ಫೋಕ್ಸ್ ಕೊಡ್ತಾ ಇದ್ರು, ಇದರಲ್ಲಿ ನಾರ್ಮಲ್ ಫೋಕ್ಸ್ ನ ಕೊಟ್ಟಿದ್ದಾರೆ. ಸೊ ಅಪ್ಸೈಡ್ ಡೌನ್ ಏನಿಲ್ಲ ಇದರಲ್ಲಿ, ಸೊ ನಾರ್ಮಲ್ ಆಗಿದೆ. ಬಟ್ ಇಲ್ಲಿ ನಮಗೆ ಇಲ್ಲಿ ಕವರ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಇದೆಲ್ಲ ಸ್ವಲ್ಪ ಈ
ಈ ಥರ ಏನು ಡಸ್ಟ್ ಏನಿದೆ ಅಲ್ಲ, ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಕವರ್ ಕೊಟ್ಟಿದ್ದಾರೆ. ಸೊ ವೆಲ್ ಡನ್ ಅಂತಲೇ ಹೇಳ್ತೀನಿ, ಯಾಕಂದರೆ ಇದು ಪ್ರೊವೈಡ್ ಮಾಡಿರೋದ್ರಿಂದ ಇದ್ರ ಒಳಗಡೆ ಡಸ್ಟ್ ಹೋಗೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ಪ್ರೊಟೆಕ್ಷನ್ ಗಾರ್ಡ್ ಇದೆ ಇಲ್ಲಿ. ಓನ್ಲಿ ಇನ್ ದ ಸೆಗ್ಮೆಂಟ್ 120/70 ಸೆಕ್ಷನ್ ಟೈರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಸಖತ್ ಬಲ್ಕಿ ಆಗಿದೆ ಟೈರ್, ನೀವು ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ ಅಂತ. ನೋಡಿ, ಕೆಲವೊಂದು ಬೈಕ್ಗಳ ರೇರ್ ಟೈರು ಕೂಡ ಇಷ್ಟು ಇರೋದಿಲ್ಲ, ಅಷ್ಟು ಇದೆ ಇದು ಫ್ರಂಟ್ ಟೈರೇ. ಹಾಗೂ ಇದು 17 ಇಂಚ್ ಅಲಾಯ್ ವೀಲು ಹಾಗೂ ABS ಇರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ABSನ ಆಫ್ ಮಾಡ್ಕೊಳ್ಳೋಂಥ ಆಪ್ಷನ್ ಕೊಟ್ಟಿಲ್ಲ. ಹಿಮಾಲಯನಲ್ಲಿ ಅದು ಆಫ್ ರೋಡಿಂಗ್ ಓಡಿಸೋದ ಕಾರಣದಿಂದ ಅದನ್ನು ABSನ ಆಫ್ ಮಾಡೋಂಥ ಆಪ್ಷನ್ ಕೊಟ್ಟಿದ್ರು, ಬಟ್ ಇದರಲ್ಲಿ ಆ ಆಪ್ಷನ್ ಇರೋದಿಲ್ಲ. ಬೈ ಬ್ರೆಂಬೋ, ಸೊ ಆ ಬ್ರೇಕಿಂಗ್ಸ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಓವರಾಲ್ ಲುಕ್ಸ್ ಎಲ್ಲ ಸೂಪರ್ ಆಗಿದೆ. ಇಲ್ಲಿ ನಮಗೆ ಏನು ಹೆಡ್ಲೈಟಲ್ಲಿ ಮುಂದ್ಗಡೆ ಈ ಗಾರ್ಡ್ ಏನಿದೆಯಲ್ಲ, ಇದೆಲ್ಲ ಆಕ್ಸೆಸರೀಸ್ ಕಿಟಲ್ಲಿ ಬರುತ್ತೆ. ಇದಾಗಿರ್ಬೋದು, ಈ ರೇಡಿಯೇಟರ್ ಗ್ರಿಲ್ಗೆ ಈ ಸಿಲ್ವರ್ ಕಲರ್ದು ಏನಿದೆಯಲ್ಲ, ಇದನ್ನು ಕೂಡ ಆಕ್ಸೆಸರೀಸ್ ಕಿಟ್ಟಲ್ಲೇ ಬರೋದು. ಇದರಲ್ಲಿ ಒಂದು ಲೈಕ್ ಇಂಪ್ರೂವೈಸೇಷನ್ ಆಗ್ಬೋದಿತ್ತು ಅನ್ನೋದು ಏನಪ್ಪ ಅಂದರೆ, ಈ ಕೂಲೆಂಟ್ನ ಹಾಕೋದೇನಿದೆಯಲ್ಲ, ಈ ಲಿಡ್ ಇದನ್ನ ಬೇರೆ ಕಡೆ ಕೊಡ್ಬೋದಿತ್ತು, ಈ ಓಪನರ್ನ. ಯಾಕೆಂದರೆ ಇಲ್ಲಿ ಯಾರಾದರೂ ಆಟ ಆಡ್ಕೊತ ಇದನ್ನು ಓಪನ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಇದೊಂದು ಸ್ವಲ್ಪ ಅವರು ಕೇರ್ ಮಾಡ್ಬೋದಿತ್ತು. ಅಷ್ಟು ಸುಲಭ ಇಲ್ಲ ಇದನ್ನು ಓಪನ್ ಮಾಡೋದು, ಬಟ್ ಸ್ಟಿಲ್ ಹೇಳೋಕ್ಕಾಗಲ್ಲ, ಹುಡುಗರು ಇರ್ತಾರೆ ನಮ್ಮ ಕಡೆಗೆ. ಸೊ ಅವ್ರು ಏನಾರು ಮಾಡಿಬಿಟ್ರೆ ಅಂತ ಒಂದು ಭಯ ಅಷ್ಟೇ. ಸೈಡ್ ವ್ಯೂವಿಂದ ನೋಡೋದಾದರೆ ಈ ಥರ ಕಾಣಿಸುತ್ತೆ ನಿಮಗೆ ವೆಹಿಕಲ್ಲು. ಸೊ ಸಖತ್ ಅಟ್ರಾಕ್ಟಿವ್ ಮಾಸಿ ಲುಕ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಸಿಯೆಟ್ ಅವರು ಇದಕ್ಕೆ ಈ ಟೈರ್ಸ್ಗಳನ್ನ ಸ್ಪೆಷಲಾಗಿ ಡಿಸೈನ್ ಮಾಡಿದ್ದಾರೆ, ಓನ್ಲಿ ಪರ್ಟಿಕ್ಯುಲರ್ಲಿ ಫಾರ್ ಗೊರಿಲ್ಲಾ. ಯಾಕಂದರೆ ಇದರಲ್ಲಿ ಬ್ಯಾಕ್ ಸೈಡಲ್ಲಿ ನಮಗೆ ನೋಡೋದಾದರೆ 160/60 ಸೆಕ್ಷನ್ ಟೈರ್ ಸಿಗುತ್ತೆ. ಇದು ಕೂಡ ನಮಗೆ 17 ಇಂಚ್ ಅಲಾಯ್ ವೀಲ್ ಆಗಿರುತ್ತೆ. ಬ್ಯಾಕ್ ಸೈಡಲ್ಲೂ ನಮಗೆ ಬ್ರೆಂಬೋ ಅವರ ಬೈಬ್ರೆ ಬ್ರೇಕಿಂಗ್ ಇರುತ್ತೆ. ABSನ ಪ್ರೊವೈಡ್ ಮಾಡಿರ್ತಾರೆ ಫ್ರಂಟ್ ಟು ಬ್ಯಾಕು. ಸೊ ಡ್ಯುಯಲ್ ಚಾನಲ್ ABS ಆಗಿರುತ್ತೆ. ಇದರ ಪಿಕಪ್ ಆಗೋ ಪರ್ಫಾರ್ಮೆನ್ಸ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಇಲ್ಲೇನಿದೆ ಅಲ್ಲ, ಸೊ ಇದರ 2 ಟೂತ್ನ ಕಡಿಮೆ ಮಾಡಿದ್ದಾರೆ. ಸೊ ಇದರಿಂದ ಅದರ ಪರ್ಫಾರ್ಮೆನ್ಸು ಸ್ವಲ್ಪ ಇನ್ನೂ ಪಿಕಪ್ ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ನ ಏನಕ್ಕೆ ಕಡಿಮೆ ಮಾಡಿದ್ದಾರೆ ಅಂದರೆ, ಅದು ಹಿಮಾಲಯನ್ನು ಕಂಪ್ಲೀಟ್ಲಿ ಆಫ್ ರೋಡ್ ವೆಹಿಕಲ್ಲು. ಸೊ ಅದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಆಬ್ವಿಯಸ್ಲಿ ಜಾಸ್ತಿ ಇರಲೇಬೇಕಾಗುತ್ತೆ. ಯಾಕಂದರೆ ಕಚ್ಚಾ ರೋಡ್ಗಳಲ್ಲಿ ಓಡಿಸ್ಬೇಕಾದ್ರೆ ಹಂಪ್ಸ್ಗಳು ಅಥವಾ ತೆಗ್ಗುದನ್ನೇ ಎಲ್ಲ ಅಟ್ಟಿಬಾರ್ದು ಅನ್ನೋದಕ್ಕೆ. ಇದು ಕಂಪ್ಲೀಟ್ ರೋಡ್ಸ್ಟರ್ ಅಂದರೆ ಒಂಥರ ಸ್ಕ್ರಾಮ್ಲರ್ ಲುಕ್ ಇದೆ. ಹಾಗಾಗಿ ಇದಕ್ಕೆ ಇದರ ಹೈಟು ಓಕೆ, ಇದರಲ್ಲಿ ಯಾವುದೇ ರೀತಿಯಾದ ಹಂಪ್ಸ್ಗಳಾಗಿರ್ಬೋದು ಇವೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಈ ಸೈಲೆನ್ಸರ್ ಡಿಸೈನ್ ಎಲ್ಲ ಏನಿದೆ ಇದು ಕೂಡ ಕಂಪ್ಲೀಟ್ಲಿ ಹಿಮಾಲಯನ್ 450ಇಂದ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಹಾಗೂ ಈ ಇಂಜಿನ್ ಕೂಡ ಹಿಮಾಲಯನ್ 450 ಇದೆ. ಹಾಗೂ ಗ್ರೌಂಡ್ ಕ್ಲಿಯರೆನ್ಸು ತುಂಬಾ ಕಡಿಮೆ ಆಗಿದೆ. ಹಿಮಾಲಯನ್ 450ನಲ್ಲಿ 200 mm ಎಬೋ ಇತ್ತು, ಇದರಲ್ಲಿ 165 ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಹಿಮಾಲಯನಿಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಕಡಿಮೆ ಇದೆ. ಸೊ ಈ ಗ್ರೌಂಡ್ ಕ್ಲಿಯರೆನ್ಸಿಂದ ಟೋಟಲ್ ಓವರ್ ಆಲ್ ಹೈಟ್ ಏನಿದೆ ಇದನ್ನು ಕೂಡ ಕಡಿಮೆ ಆಗಿದೆ. ಹಾಗೂ ಇದರಲ್ಲಿ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಮಳೆಗಾಲದಲ್ಲಿ ಇದನ್ನು ತಗೊಂಡು ಹೊರಗೆ ಹೋಗ್ತೀನಿ ಅಂದರೆ ಇಲ್ಲಿಂದ ರಾಡಿ ಎಲ್ಲ ಬಂದು ನಿಮ್ಮ ಮೈ ಮೇಲೆ ಬೀಳುತ್ತೆ. ಸೊ ಆ ಥರ ಆಗುತ್ತೆ. ಇದು ಒಂದು ಮೇಜರ್ ಡಿಸ್ಅಡ್ವಾಂಟೇಜು. ನೀವು ಇದಕ್ಕೆ ಗಾರ್ಡ್ ಹಾಕ್ಸ್ಬಿಟ್ರೆ ಇದರ ಲುಕ್ ಹೋಗ್ಬಿಡುತ್ತೆ. ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ ಅಂದರೆ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಹೋಗ್ಬೇಕು. ಸೊ ಮಳೆಗಾಲದಲ್ಲಿ ಇದು ನೀವು ಜಾಸ್ತಿ 80 ಎಬೋ ಎಲ್ಲ ಹೋಗ್ಬಿಟ್ರೆ ಇಲ್ಲಿಂದ ತಗೊಂಡು ನಿಮ್ಮ ಮೇಲೆ ಹಾಕುತ್ತಷ್ಟೇ ಶಿಸ್ತಾಗಿ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇದು ಆಲ್ರೆಡಿ ತುಂಬ ಹೊತ್ತಾಗಿದೆ, ಇಲ್ಲೆಲ್ಲ ಕಲೆಗಳು ನೀವು ನೋಡ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗತ್ತೆ ಅಷ್ಟೇ ಮಳೆಗಾಲದಲ್ಲಿ. ಈ ರಾಯಲ್ ಎನ್ಫೀಲ್ಡರ್ ಹೆಂಗಪ್ಪ ಅಂದರೆ, ನಾವು ಹುಡುಗರಿದ್ದಂಗೆ, ಯಾಕಪ್ಪ ಅಂದರೆ ನಾವು ಒಂದೇ ಪ್ಯಾಂಟ್ ಮೇಲೆ ಬೇರೆ ಬೇರೆ ಶರ್ಟ್ಗಳ್ನ ಚೇಂಜ್ ಮಾಡ್ಕೊಂಡು ಹಾಕೊಂತೀವಲ್ಲ, ಅದೇ ಥರ ಒಂದೇ ಇಂಜಿನ್ ಇಟ್ಕೊಂಡ್ಬಿಟ್ಟು ಬೇರೆ ಬೇರೆ ಗಾಡಿಗಳ್ನ ಬಿಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಕ್ಲಾಸಿಕ್ 350, ಹಂಟರ್ 350, ಬುಲೆಟ್ 350, ಈ ಥರ 350 cc ಬೇರೆ ಬೇರೆ ಸೆಗ್ಮೆಂಟ್ ವೆಹಿಕಲ್ಸ್ನ ಬಿಡ್ತಾ ಹೋಗ್ತಾ ಇದ್ದಾರೆ. ಸೇಮ್ CC ಇಂಜಿನೇ ಇರುತ್ತೆ, ಬಟ್ ಅದರಲ್ಲಿ ಏನಪ್ಪ ಸ್ವಲ್ಪ ಡಿಸೈನ್ಸ್ಗಳನ್ನ ಚೇಂಜ್ ಮಾಡಿಬಿಟ್ಟು ಹಂಟರ್, ಕ್ಲಾಸಿಕ್ 350 ಈ ಥರ ಬಿಡ್ತಾ ಹೋಗಿದ್ದಾರೆ. ದ ಸೇಮ್ ವೇ ಇದರಲ್ಲೂ ಕೂಡ ಹಿಮಾಲಯನ್ 450 cc ಇಂಜಿನ್ನ ಇಟ್ಕೊಂಡು ಗೊರಿಲ್ಲಾ 450 ಅಂತ ಬಿಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ಯಾವ ಥರ ಸೆಗ್ಮೆಂಟ್ ಬರುತ್ತೋ ಗೊತ್ತಿಲ್ಲ. ಒಂದು ಒಳ್ಳೆ ಕಂಫರ್ಟೇಬಲ್ ಬೈಕ್ ಹಾಗೂ ಯೂತ್ಸ್ಗೆ ಮಾಡಿಸಿದಂಥ ಬೈಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಈ ಗಾಡಿಯ ಕಂಪ್ಲೀಟ್ ಲುಕ್ಸ್ ಬಗ್ಗೆ. ಆದರೆ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಹಾಗೂ ಇದರ ರೈಡ್ ರಿವ್ಯೂ ಹೇಗಿದೆ, ರೈಡ್ ಕ್ವಾಲಿಟಿ ಹೇಗಿದೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ತಡ ಮಾಡಿದೆ ಶುರು ಮಾಡ್ಕೊಂಡ್ಬಿಡೋಣ. 0 to 100 ಚೆಕ್ ಮಾಡಿಬಿಡೋಣ. ಟೋಟಲ್ ಎಕ್ಸಲರೇಷನ್ ಇದ್ರು, ಎಕ್ಸಲರೇಷನ್ ನೋಡಿ 4th ಗೇರ್ 40 ಇದ್ರು, ಲೈಕ್ 40 ಇದೆನಾ, ಪಿಕಪ್ ಇನ್ಸ್ಟೆಂಟ್ ಆಗಿದೆ. ನಿಮ್ಗೆ ಎಲ್ಲಿ ಲ್ಯಾಗ್ ಅನ್ಸೋದೇ ಇಲ್ಲ. ಫ್ರಂಟ್ ಅಲ್ಲಿ ನಿಮಗೆ
120 ಸೆಕ್ಷನ್, ರೇರ್ ಅಲ್ಲಿ ನಿಮಗೆ 160 ಸೆಕ್ಷನ್. ಓನ್ಲಿ ಇನ್ ದ ಸೆಗ್ಮೆಂಟ್ ಯಾವ ಗಾಡಿಯಲ್ಲಿ ಕೊಟ್ಟಿಲ್ಲ. ಅದ್ರ ಟೈರ್ ಸೈಜ್ ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೆ ಹಿಮಾಲಯನ್ ಅಲ್ಲಿ 140 ಸೆಕ್ಷನ್ ಇರ್ತದೆ, ಇದರಲ್ಲಿ 160 ಸೆಕ್ಷನ್ ಗುರು. ನೀವು ಅನ್ಕೋಬಹುದು 140 ಸೆಕ್ಷನ್ ಐತಿ ಮತ್ತೆ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದಾ ಅಂತ. ಇದು ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು, ಸ್ವಲ್ಪ ಇದು ಗ್ರೌಂಡ್ ಕ್ಲಿಯರ್ ಅಂತ ಆಗ್ಲಿ, ಆರ್ಗಾನಮಿಕ್ಸ್ ಎಲ್ಲ ಡಿಫ್ರೆನ್ಸ್ ಆಗುತ್ತೆ. ಅದಕ್ಕಾಗಿ ಆಫ್ ರೋಡಿಂಗ್ ಓಕೆ, ಲೈಕ್ ಹಿಮಾಲಯನ್ ತರ ಏನು ಹೈ ಲೆವೆಲ್ ಮಾಡೋಕ್ಕಾಗಲ್ಲ, ಓಕೆ ಒಂದು ಸರ್ಟನ್ ಲೆವೆಲ್ ಮಾಡ್ಬೋದು ಅಷ್ಟೇ. ಇದು ಹೆಂಗಂದ್ರೆ ಸೆಮಿ ಆಫ್ ರೋಡ್. ಇದು ಸೆಮಿ ಅಂದ್ರೆ ಲೈಕ್ 70% ಆನ್ ರೋಡ್ ಯೂಸ್, ಹೈವೇ ಆ ಥರ ಲೈಕ್ ಕಮ್ಯೂಟಿಂಗ್ ಯೂಸಿಗೆ. ಇನ್ನು 30% ಅಷ್ಟೇ ಇದು ಲೈಕ್ ಆಫ್ ರೋಡಿಂಗ್ಗೆ. ಯಾಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಭಾಳ ಕಮ್ಮಿ ಇದೆ, ಅದಕ್ಕಾಗಿ ಇದು ಆಫ್ ರೋಡಿಂಗ್ ಎಲ್ಲ ಮಾಡೋದಾಗಲ್ಲ. ಮಾಡ್ಬೋದು, ಲೈಕ್ ಒಂದು ರೇಂಜ್ ಮಾಡ್ಬೋದು ಅಷ್ಟೇ. ರಾಯಲ್ ಎನ್ಫೀಲ್ಡ್ನವರು ಬರ್ತಾ ಬರ್ತಾ ಮಾಸ್ಟರ್ ಪೀಸ್ ಥರ ಆಗಿರುವ ಗಾಡಿ ಬಿಡ್ತಾ ಇದಾರೆ ಗುರು. ಈಗ ಹಿಮಾಲಯನ್ ಬಿಟ್ರು, ಹಿಮಾಲಯ ಫುಲ್ ಕ್ಲಿಕ್ ಆಗ್ಬಿಡ್ತು ಗುರು. ಸೇಲ್ಸ್ನೆಲ್ಲ ಕೇಳಿದೆಲ್ಲ ಬರೋಬ್ಬರಿ ಸೇಲ್ಸ್ ಆಗ್ತಾ ಇದೆ ಹಿಮಾಲಯನ್ ಮಾತ್ರ. ಗೊರಿಲ್ಲಾನು ಕೂಡ ಒಳ್ಳೆ ಸೇಲ್ಸ್ ಮಾಡ್ತಾ ಇದಾರಂತ ರಾಯಲ್ ಎನ್ಫೀಲ್ಡ್ ಡ್ಯೂಕ್ ಮೋಟಾರ್ಸ್ ಅವ್ರು ಹೇಳಿದ್ರು. ಸೊ ವೆಲ್ ಡನ್ ರಾಯಲ್ ಎನ್ಫೀಲ್ಡ್. ಹಾಗೂ ಫ್ರಂಟಲ್ಲಿ ಇದರಲ್ಲಿ ಟೆಲಿಸ್ಕೋಪಿಕ್ ಫೋರ್ಕ್ ಇರುತ್ತೆ, ಅದ್ರ ಬದಲಿ USD ಫೋಕ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಹಿಮಾಲಯನ್ನಲ್ಲಿ USD ಇದೆ, ಇದರಲ್ಲಿ ಟೆಲಿಸ್ಕೋಪ್. ಹಿಮಾಲಯನ್ಗೂ ಗೊರಿಲ್ಲಾಗೂ 45,000 ವೇರಿಯೇಷನ್ ಇದೆ. ಸೊ ಚಾಯ್ಸ್ ಇಸ್ ಯುವರ್ ಗೈಸ್, ನೀವು ಯಾವ್ದು ಚೂಸ್ ಮಾಡ್ತೀರಾ, ವಿಚ್ ಇಸ್ ಬೆಟರ್. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಎರಡು ಸೇಮ್ ಇಂಜಿನ್ ಇದೆ. ಅವು ಅದರಲ್ಲಿ ಏನಾದರೂ ವಿಂಡ್ಶೀಲ್ಡ್ ಇರುತ್ತೆ, ಇದರಲ್ಲಿ ವಿಂಡ್ಶೀಲ್ಡ್ ಏನಿಲ್ಲ. ಫುಲ್ ನಿಮಗೆ ವಿಂಡ್ ಬ್ಲಾಸ್ಟ್ ಅದು ನೋಡಿ ಓಡಿಸ್ಬೇಕಷ್ಟೇ, ಏನಿಲ್ಲ. ವಾಬ್ಲಿಂಗ್ ವಿಷಯ ಏನು ಬರಲಿಲ್ಲ. ಒಬ್ಬೊಬ್ರು ಯಾರು ಅನ್ಬೋದು ಇದೇನಪ್ಪ ಅಂಟರ್ 350 ಬಾಡಿ ಹಿಡ್ಕೊಂಡು ಬಿಲ್ಡ್ ಮಾಡಿರೋದು ಅಂತ. ಅಂಟರಲ್ಲಿ ಸೇಮ್ ಇದೇ ಲುಕ್ ಇರ್ಬೋದು, ಅದರಲ್ಲಿ ಅನಲಾಗ್ ಡಿಸ್ಪ್ಲೇ ಇರುತ್ತೆ, ಇದರಲ್ಲಿ KFD ಡಿಸ್ಪ್ಲೇ ಬರ್ತದೆ. ಮ್ಯಾಪ್ ಎಲ್ಲ ಇಲ್ಲಿ ನ್ಯಾವಿಗೇಟ್ ಮಾಡ್ಬೋದು. ಇಲ್ಲಿ ಅದು ಮೋಡ್ಸ್ ಬಂದು ಎಕೋ ಹಾಗೂ ಪವರ್ ಪರ್ಫಾರ್ಮೆನ್ಸ್ ಮೋಡ್ ಇದೆ. ಎಕೋ ಅಲ್ಲಿ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಪರ್ಫಾರ್ಮೆನ್ಸ್ ಮೋಡಲ್ಲಿ ನೀವು ತೋರ್ತಾ ಇರ್ತೀರಲ್ಲ ಮೈಲೇಜ್ ಕೊಡಲ್ಲ. ಅದು ಇದರಲ್ಲಿ ಅಸಿಸ್ಟೆಂಟ್ ಸ್ಲೀಪರ್ ಕ್ಲಚ್ ಇದೆ. ಕ್ಲಚ್ ವೇರಿಯೇಷನ್ ನೋಡಿ, ಈಗ ಕ್ಲಚ್ ಚೇಂಜಸ್ ಮತ್ತೆ ನೋಡಿ ಫುಲ್ ಸ್ಮೂತ್ ಆಗುತ್ತೆ, ಏನು ಅನ್ಸೋದೇನೋ. ಲೈಕ್ ರಿಫೈನ್ಮೆಂಟ್ ಅಲ್ಟಿಮೇಟ್ ಆಗಿದೆ. ಬೈಕ್ ಫುಲ್ ಮಾತ್ರ ರೇಸ್ ಇದೆ. ಫ್ಯೂಚರಲ್ಲಿ ಹೆಂಗ್ ಕೊಡಕ್ಕಂದ್ರೆ ಕಾರ್ನಲ್ಲಿ ಹೆಂಗೆ ಟರ್ನ್ ಆಗತ್ಲೆ ಆಫ್ ಆಗುತ್ತಲ್ಲ, ಆ ಥರ ಒಂದು ಕೊಟ್ಟು ಬಿಡಕ್ಕಲ್ಲ ಬೆಸ್ಟ್. ಅವ್ರು ಟೆನ್ಷನ್ನೇ ಇರಲ್ಲ, ಆಫ್ ಮಾಡಿದ ಆನ್ ಮಾಡಿದ ಕಿರಿಕಿರಿ ಏನು ಇರೋದಿಲ್ಲ. ಒನ್ ಟರ್ನ್ ನ್ಯಾವಿಗೇಟ್ ತಗೊಂಡೆ ಅಂದರೆ ಮುಗೀತು, ಕ್ಲೋಸ್ ಆಗ್ಬೇಕು ಅವಾಗ. ಆ ಥರ ಏನರ ಫೀಚರ್ ರಾಯಲ್ ಎನ್ಫೀಲ್ಡ್ನ ತಂದರೆ ಬೆಸ್ಟು. 50 ಸ್ಟಾರ್ ಏನರ ಇನ್ಸ್ಟಾಲೇಷನ್ ಬಂದರೆ ಬೆಸ್ಟು. ಇದಕ್ಕಾಗಲಿ ಹಿಮಾಲಯನ್ಗಾಗಲಿ ಇಂಟರ್ಸೆಪ್ಟರ್ GT 650 ಅವಕ್ಕೆಲ್ಲ ಸ್ವಲ್ಪ 6 ಸ್ಟಾರ್ ಆದರೂ ಬೇಸಿಕ್ ಆಗಿ ಕೊಡಲೇಬೇಕಾಗುತ್ತೆ. ಅದು ಎಲೆಕ್ಟ್ರಾನಿಕಲಿ ಕೊಟ್ಟಿಲ್ಲ ಇಂಟರ್ಸೆಪ್ಟರ್ನಲ್ಲಿ. ಇದ್ರ ಥರ ಲೈಕ್ TFT ಡ್ಯಾಶು ಮತ್ತು ಮ್ಯಾಪಿಂಗ್ ಎಲ್ಲ ಮಾಡ್ಬೋದು. ಅದರಲ್ಲಿ ಮ್ಯಾಪಿಂಗ್ ಏನು ಮಾಡೋಕ್ಕಾಗಲ್ಲ, ಬೇಸಿಕ್ ಇದ್ರ ನೀಡ್ಸ್ ಅಷ್ಟೇ ಇರುತ್ತೆ. ಟೋಟಲಿ ವರ್ಕ್ ಫಾರ್ ಮನಿ ಅಂತ ಹೇಳ್ತೀನಿ. ಯಾಕಂದರೆ ಈ ಪ್ರೈಸ್ ರೇಂಜಲ್ಲಿ ಓಕೆ ಗುರು, ನೀವು ಆ್ಯಸ್ ಎ ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ ಆಗಿದ್ರೆ ಇಟ್ಸ್ ಬೆಟರ್ ಟು ಗೋ ವಿತ್ ಗೊರಿಲ್ಲಾ 450. ಯಾಕಂದರೆ ಒಂದು ಸಲ ಟೆಸ್ಟ್ ಮಾಡಿ ಗುರು, ನೀನು ಪಕ್ಕ ಬಿದ್ದಾಗಲಿ ಅಂದರೆ ಕಮೆಂಟಲ್ಲಿ ಹಾಕಿ ಗೈಸ್. ನೆಕ್ಸ್ಟ್ ಅಪ್ಕಮಿಂಗ್ ಯಾವ ಬೈಕ್ ಮಾಡಬೇಕು, ಯಾವ ಬೈಕ್ ಮಾಡಿದರೆ ಬೆಸ್ಟು, ಲೈಕ್ ಏನರ ಇದರಲ್ಲಿ ಏನರ ಮಿಸ್ಟೇಕ್ಸ್ ಏನರ ಇದ್ದರೆ ನಮಗೆ ಕಮೆಂಟಲ್ಲಿ ಹಾಕಿ. ಸೊ ದಟ್ ಫ್ಯೂಚರಲ್ಲಿ ಫರ್ದರ್ ನೆಕ್ಸ್ಟ್ ವೀಡಿಯೋಸಿಂದ ಅಪ್ಡೇಟ್ ಆಗ್ತೀವಿ. ನಾವು ಹೋಗ್ತಾ ಇದ್ದೀನಿ ಹಿಮಾಲಯನ್ನ. ಸ್ವಲ್ಪ ಹೀಟ್ ಅನ್ನಿಸ್ತು ನನಗೆ, ಜಾಸ್ತಿ ಏನು ಲಾಂಗ್ ಹೋಗಿದ್ದಿಲ್ಲ, ಅದ್ರ ಹೀಟ್ ಅನ್ನಿಸ್ತಿದೆ. ಅಷ್ಟು ಹೀಟ್ ಅನ್ಸಲ್ಲ, ಒಳ್ಳೆ ರಿಫೈನ್ಮೆಂಟ್ ಮಾಡಿದ್ದಾರೆ. ಹಿಮಾಲಯನ್ 450 ಹೊಸ ಬಂದಿದೆಯಲ್ಲ, ಅದಕ್ಕೆ ಇದು ಸ್ವಲ್ಪ ಇಂಜಿನ್ ರೀಮ್ಯಾಪಿಂಗ್ ಮಾಡಿದ್ದೆ. ಹೀಟಿಂಗ್ ವಿಷಯ ಏನು ಸಿಗೋದಿಲ್ಲ ನಿಮಗೆ. ಎಕೋ ಮೋಡಲ್ಲಿ ನಿಮಗೆ 150+ ಟಾಪ್ ಸ್ಪೀಡ್ ಹೋಗುತ್ತೆ. ಅದೇ ನೀವು ಪರ್ಫಾರ್ಮೆನ್ಸ್ ಮಾಡೋಕ್ಕಿದ್ರೆ 160+ ಕೊಡುತ್ತೆ. ಎಳಿತೆ ಗುರು ಗಾಡಿ. ಇದನ್ನೇ ಎಕೋ ಮಾಡಲ್ ಇರೋದ್ರಿಂದ ಇನ್ನಷ್ಟು ಪಿಕಪ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಸ್ಪೋರ್ಟ್ ಮಾಡಲ್ ಏನಾರು ಹಾಕೊಂಡ್ಬಿಟ್ರೆ ಸೈಕ್ ಪಿಕಪ್ಪು. ಯಾವ ಈ ಥರ ಗುಂಡಿಗಳು ಫೀಲೇ ಆಗ್ತಾ ಇಲ್ಲ. ಇದರಲ್ಲಿರೋದು ಹಿಮಾಲಯನ್ 450 ಏನಿತ್ತಲ್ಲ ಅದ್ರದ್ದೇ ಸೇಮ್ ಇಂಜಿನು, ಶೇರ್ಪಾ ಇಂಜಿನು. ಸೊ ಅದೇ ಇಂಜಿನ್ನ ಇದರಲ್ಲೂ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಇದರಲ್ಲಿ ಪಿಕಪ್ ಆಗಿರ್ಬೋದು, ಇದರ ಅರ್ಗಾನಮಿಕ್ಸ್ ಆಗಿರ್ಬೋದು, ಸೈಕ್ ಆಗಿದೆ. ಲಿಟ್ರಲಿ ಒಂಥರ ಸ್ಕ್ರಾಮ್ಲರ್ ಫೀಲ್ ಆದಂಗೆ ಆಗುತ್ತೆ. ಆಮೇಲೆ ತುಂಬ ಕಂಫರ್ಟೇಬಲ್ ಆಗಿದೆ ಗಾಡಿ ಓಡಿಸೋದಕ್ಕೆ ಮಾತ್ರ.
ಅದು ಸ್ವಲ್ಪ ಅಪ್ರೈಟ್ ಪೊಸಿಷನ್ ಅಲ್ಲಿ ಇರುತ್ತೆ, ಬಟ್ ಇದು ನಾರ್ಮಲ್ ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇರುತ್ತೆ. ಓ ಬ್ರೇಕಿಂಗ್ ಏನು ಖಡಕ್ ಆಗಿದೆ ಅಂತೀರಾ, ಬ್ರೇಕಿಂಗ್ ಬೈಟು ಕೂಡ ಅಷ್ಟೇ ಚೆನ್ನಾಗಿದೆ. ಓಹೋ ನಿಜ ಗಾಡಿ ಓಡಿಸೋದಕ್ಕೆ ಒಂಥರ ಖುಷಿ ಆಗುತ್ತೆ, ಮಜಾ ಕೊಡುತ್ತೆ ಒಂಥರ. ಗಾಡಿ ಥ್ರಾಟಲ್ ಕೊಡುಗರು ಇನ್ನೊಂದು ಸ್ವಲ್ಪ ಅಂತ, ಆ ಥರ ಒಂದು ಒಳ್ಳೆ ಗಾಡಿ. ನಿಜವಾಗ್ಲೂ ಎನ್ಫೀಲ್ಡರ್ಗೆ ಎಷ್ಟೊಂದು ಜನ ಉಗಿತಿದ್ರು, ಯೂಟ್ಯೂಬರ್ಸ್ ಎಲ್ಲರೂ ಉಗಿತಿದ್ರು. ಆ ಉಗಿಯೋದ್ರಿಂದನೇ ಏನಾರು ಇವರು ಸ್ವಲ್ಪ ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಈ ಥರ ಒಳ್ಳೆ ಗಾಡಿಗಳನ್ನ ಬಿಡ್ತಿದ್ದಾರೆ ಅನ್ಸುತ್ತೆ. ನಿಜವಾಗ್ಲೂ ಇಂಡಿಯನ್ ರೋಡ್ಗಳಿಗೆ ಈ ಥರ ಗಾಡಿ ನೆಸಿಟಿ ಇದೆ, ಒಳ್ಳೆ ಗಾಡಿ. 0 to 60 ಟ್ರೈ ಮಾಡೋಣ. ಹಿಂದ್ಗಡೆ ಪಿಲಿಯನ್ ರೈಡರ್ ಇದ್ದಾನೆ ನಮ್ಮ ಫ್ರೆಂಡು. ನೋಡಿದ್ರಲ್ಲ, ಜಸ್ಟ್ ವಿತಿನ್ 3 seconds ಒಳಗಡೆ 0 to 60 ರೀಚ್ ಆಗುತ್ತೆ. ಅದು ಇಕೋ ಮೋಡಲ್ಲಿ. ಸ್ಪೋರ್ಟ್ ಮೋಡಲ್ ಆದರೆ ನಿಮಗೆ ಇನ್ನೂ ಪವರ್ನ ಫೀಲ್ ಮಾಡ್ಬೋದು. ಈಗ ಆಲ್ರೆಡಿ ನಮ್ಮ ಬ್ರದರ್ ಎಲ್ಲಾನು ಹೇಳಿರ್ತಾರೆ ನಿಮ್ಗೆ, ಆಲ್ಮೋಸ್ಟ್ ಇದರ ಹೇಗಿದೆ ಥ್ರಾಟಲ್ ರೆಸ್ಪಾನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಹೇಳಿರ್ತಾರೆ. ಹಿಮಾಲಯನ್ ಓಡಿಸಿದ್ರೆ ಇದು ಅದಕ್ಕಿಂತನೂ ಸಖತ್ ಮಜಾ ಕೊಡುತ್ತೆ, ಯಾಕಂದ್ರೆ ಇದು ಸಿಟಿ ರೈಡಿಂಗಿಗೋಸ್ಕರ ಮಾಡಿರೋಂಥ ವೆಹಿಕಲ್ ಅಲ್ಲ. ಹಿಮಾಲಯನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ 17 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ, ಬಟ್ ಇದರಲ್ಲಿ 11 ಲೀಟರ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಅದು ವಿಂಡ್ ಬ್ಲಾಸ್ಟ್ ಸ್ವಲ್ಪ ಕಡಿಮೆ ಇತ್ತು, ಬಟ್ ಇದರಲ್ಲಿ ಸೀದಾ ಮುಖಕ್ಕೆ ಹೊಡಿತೈತೆ ಗಾಳಿ, ಯಾಕಂದರೆ ನೆಕೆಡ್ ಸ್ಪೋರ್ಟ್ ಥರ ಫೀಲ್ ಆಗ್ತಾ ಇದೆ ಇದು. ಸಸ್ಪೆನ್ಷನ್ ಎಲ್ಲ ಬಟರ್ ಸ್ಮೂತ್ ಆಗಿದೆ, ನಿಮ್ಗೆ ಯಾವುದೇ ರೀತಿ ಹಂಪ್ಸ್ಗಳಾಗಲಿ ಈ ಥರ ಗುಂಡಿಗಳು ಏನು ಫೀಲ್ ಆಗಲ್ಲ. ಸಸ್ಪೆನ್ಷನ್ಗೆ 10 out of 10 ಕೊಡೋಕೆ ಇಷ್ಟಪಡ್ತೀನಿ. ಅದೇ ರೀತಿ ರೋಡ್ ಗ್ರಿಪ್ಪನು ಕೂಡ ಎಕ್ಸಲೆಂಟ್ ಆಗಿದೆ. ರೋಡ್ ಗ್ರಿಪ್ ಅಲ್ಟಿಮೇಟು, ನೀವು ಹೇಗೆ ಬೇಕಾದ್ರೂ ಕಾರ್ನರಿಂಗ್ ಮಾಡ್ಬೋದು, ಸೂಪರ್ ಆಗಿದೆ. ಇದರಲ್ಲಿ ವೈಡ್ ಟೈರ್ಸ್ ಇರೋದ್ರಿಂದ ಕಾರ್ನರಿಂಗಲ್ಲಿ ಒಳ್ಳೆ ಗ್ರಿಪ್ ಕೊಡುತ್ತೆ, ಹಾಗೂ ನಿಮಗೆ ಒಂದು ಕಾನ್ಫಿಡೆನ್ಸ್ನ ಕೊಡುತ್ತೆ. ಆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ ಇನ್ನೂ ಬೆಂಡ್ ಮಾಡಿ ಓಡಿಸೋದಕ್ಕೆ. ಈ ಗಾಡಿ ತುಂಬ ಲೈಟ್ ಆಗಿದೆ, ನಿಮಗೆ ಹಿಮಾಲಯನ್ನೆಲ್ಲ ಈ ಥರ ತಿರುಗ್ಸಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಯಾಕಂದರೆ ಅದು ಕುದುರೆ ಮೇಲೆ ಕುಂತಂಗೆ ಆಕತ್ತೆ. ಇದನ್ನ ನೋಡ್ರಿ, ಎರಡು ಕಾಲು ಕೂಡ ಆರಾಮಾಗಿ ಎಟ್ಕುತ್ತೆ, 2 ಕಾಲು ಕರೆಕ್ಟಾಗಿ ಪ್ಲೇಸ್ ಮಾಡ್ಬೋದು. ಅದರಲ್ಲಿ ಹಿಂಗೆ ತುದಿ ಅಷ್ಟೇ ಹಿಂಗೆ ಟಿಪ್ಟೋ ಆಗುತ್ತೆ. ಅದು ಒಂದು ಸೈಡ್ ಹಿಂಗೆ ಊರಿದ್ರೆ ಇನ್ನೊಂದು ಸೈಡು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಆ ವೆಹಿಕಲ್ನ ಲಿಫ್ಟ್ ಮಾಡೋದು ತುಂಬ ಕಷ್ಟ, ಅದು ಒಂಥರ ಹೆಣಭಾರ ಇದೆ. ಇದಕ್ಕಿಂತ ಅದು ಜಸ್ಟ್ 15 kgs ಡಿಫ್ರೆನ್ಸ್ ಇದೆ, ವೆಯ್ಟ್ ಡಿಫ್ರೆನ್ಸು. ಬಟ್ ಸ್ಟಿಲ್ ಅದು ಹೈಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಅದನ್ನು ಲಿಫ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ತುಂಬಾ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ಒಳ್ಳೆ ರೈಡಿಂಗ್ ಪೋಸ್ಚರ್ ಇದೆ, ಒಳ್ಳೆ ಕಂಫರ್ಟೇಬಲ್ ವೆಹಿಕಲ್ಲು. ಸೊ ಈ ಪ್ರೈಸ್ ರೇಂಜಲ್ಲಿ ನಾನು ಹೇಳೋದಾದರೆ ಎಕ್ಸಲೆಂಟ್ ಆಗಿರುವಂಥ ವೆಹಿಕಲ್ಲು. ಎಲ್ಲ ರೈಡರ್ಸ್ಗೂ ಕೂಡ ಈ ವೆಹಿಕಲ್ ಸೂಟ್ ಆಗುತ್ತೆ, ನಿಮ್ಮ ಹೈಟ್ ಮ್ಯಾಟ್ರ್ ಆಗಲ್ಲ. ಒಂದು 5.5 ಅಬೋ ಯಾರಿದ್ರು ಕೂಡ ಈ ವೆಹಿಕಲ್ನ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.